ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇವತ್ತು ನಾವು ಮಾವಿನ ಹಣ್ಣಿನ ಹುಳಿ ಸಿಹಿ ಚಟ್ನಿಯನ್ನು ಮಾಡೋಣ. ನಾನು ಈಗಾಗಲೇ ಕೆಲವು ಬಗೆಯ ಮಾವಿನ ಚಟ್ನಿ ಹಾಗೆ ಸಾರು ಮಾಡಿ ತೋರಿಸಿದ್ದೇನೆ. ಇದು ಕೂಡ ಅಂಥದ್ದೇ ಒಂದು ಸಿಂಪಲ್ ಆದ ಸ್ವಲ್ಪ ಡಿಫ್ರೆಂಟಾಗಿ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು. ನಾನಿಲ್ಲಿ ಈಗಾಗಲೇ ಹುಳಿ ಮಾವಿನ ಹಣ್ಣನ್ನು ಹೀಗೆ ಕಟ್ ಮಾಡಿ ತಗೊಂಡು ಇಟ್ಕೊಂಡಿದ್ದೇನೆ. ನಂತರ ಅದರ ಮಸಾಲೆಗೆ ಮಿಕ್ಸಿ ಜಾರಿಗೆ 1 ಗೊಂಚಲು ಕೊತ್ತಂಬರಿ ಸೊಪ್ಪು, 2 ಚಮಚ ಜೀರಿಗೆ, 2 ಹಸಿಮೆಣಸಿನಕಾಯಿ, ಇದು ತುಂಬ ಖಾರ ಇರ್ತದೆ ಅದಕ್ಕೆ 2 ಮಾತ್ರ ತಗೊಂಡಿದ್ದೇನೆ. ನಂತರ ಹಸಿ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಮತ್ತು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ಮಸಾಲೆಯನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ತೇನೆ. ಈ ಮಸಾಲೆಯೇ ಆ ಹುಳಿ ಮಾವಿನ ಹಣ್ಣಿಗೆ ಒಂದು ಒಳ್ಳೆಯ ರುಚಿ ಕೊಡುವಂಥದ್ದು. ನೋಡಿ, ಈಗ ನಾನು ಈ ಮಸಾಲೆಯನ್ನು ಅರ್ದಿಟ್ಕೊಂಡದ್ದಾಯಿತು. ಈಗ ನಾವು ಆಗಲೇ ತೆಗೆದು ಇಟ್ಕೊಂಡಂತಹ ಮಾವಿನ ಹಣ್ಣಿನ ಪಲ್ಪನ್ನು ಹೀಗೆ ಚಮಚದಲ್ಲಿ ಹಾಗೆ ಚೂರಿಯಲ್ಲಿ ಕೂಡ ನಾವು ತೆಕ್ಕೊಳ್ಬೋದು. ಹೀಗೆ ನಾನು ಅದರ ಸಿಪ್ಪೆಯಿಂದ ಕೂಡ ಪಲ್ಪನ್ನೆಲ್ಲ ಸಪ್ರೇಟಾಗಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈ ಥರ ಸಪ್ರೇಟಾಗಿ ಮಾಡಿ ಇಟ್ಕೊಂಡ ನಂತರ ನಾವು ಅದನ್ನು ಚೆನ್ನಾಗಿ ಕೈಯಲ್ಲಿಯೂ ಹಿಚ್ಕಿಕೊಳ್ಬೋದು ಅಥವಾ ಈ ಚಮಚದ ಸಹಾಯದಿಂದಾದರೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಚ್ಕಿ ಇಟ್ಕೊಂಡು ಬಿಡಬೇಕು. ಇದನ್ನು ನಾವು ಮಿಕ್ಸಿಗೆ ಹಾಕುವ ಅಗತ್ಯ ಇಲ್ಲ, ಯಾಕೆಂದರೆ ಇದು ಆಲ್ರೆಡಿ ಮೆದುವಾಗಿದೆ. ಅದನ್ನು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು. ಹಾಗೆ ಮಧ್ಯ ಮಧ್ಯ ಮಾವಿನ ಹೋಳುಗಳು ಬಾಯಿಗೆ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿರ್ತದೆ. ಇಲ್ಲಿ ಹಿಚುಕಿ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಹುಳಿ ಮಾವಿನ ಮಿಕ್ಸ್ಗೆ ಈ ರುಬ್ಬಿಟ್ಕೊಂಡಂತಹ ಕಾಯಿ ಮಸಾಲೆಯನ್ನು ಹಾಕಿ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡದ್ದನ್ನು ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದರ ರುಚಿಯಲ್ಲಿ ಉಪ್ಪು ಏನಾದರೂ ಕಮ್ಮಿ ಅಂತ ಅನಿಸಿದರೆ ಅದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಇಷ್ಟೇ ಮಾಡಲಿಕ್ಕಿರೋದು, ಒಗ್ಗರಣೆ ಕೊಡೋ ಅಗತ್ಯ ಇಲ್ಲ. ಹೀಗೆ ಅನ್ನದ ಜೊತೆ ತಿನ್ನಲಿಕ್ಕಂತೂ ಸೂಪರ್ ಆಗಿರ್ತದೆ. ಮಾವಿನಕಾಯಿಯ ಸೀಸನ್ನಲ್ಲಿ ಇಂತಹ ಸಣ್ಣ ಸಣ್ಣ ಪದಾರ್ಥಗಳು ಮಾಡಿ ತಿನ್ನೋದೇ ಹಿತ. ನೀವು ಟ್ರೈ ಮಾಡಿ ನೋಡಿ, ಸೂಪರ್ ಟೇಸ್ಟ್ ಆಗಿರುವಂತಹ ಹುಳಿ ಮಾವಿನಕಾಯಿ ಗೊಜ್ಜು. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.